ಏನ್ ಮಾಡೋದಲ್ರಿ ನಾನೊಬ್ಬ ರೈತ. ಇಲ್ಲಿ ಗೊಬ್ಬರ ಸಲುವಾಗಿ ಏನಪ್ಪಾ ಅಂತ ಜೈ ಕಿಸಾನ್ ಕಂಪನಿಗೆ ನಾನು ಬಂದಿದ್ದೀನಿ. ಆದ್ರೆ ಇಲ್ಲಿ ಬಂದದ್ದು ನೋಡಿದ್ರೆ ರೈತರು ಪಾಳೆ ಹಚ್ಕೊಂಡಿದ್ರು ಕೂಡ ಗೊಬ್ಬರ ಸಿಗಲಾರಂತ ಒಂದು ಪರಿಸ್ಥಿತಿ ಅದ. ಯಾಕೆ ಈ ರೀತಿ ಆಗೈತಪ್ಪ ಅಂತಂದ್ರೆ ಬೇರೆ ಬೇರೆ ಗೊಬ್ಬರಗಳನ್ನ ತತ್ತು ಹಾಕಿ ನಮ್ಗೆ ಕೊಡ್ಲಿಕ್ಕೆ ಹಚ್ಚಾರ. ಈಗ ಅವರು ಕೊಡಂಗಿಲ್ಲ, ನಿನ್ನ ಗೊಬ್ಬರ ನೀ ಕಾಯ ಮುಗಿಲ್ಲ ಕೊಡಂಗಿಲ್ಲ ಅನ್ನಕತ್ತಾರ. ಇರೋ ಗೊಬ್ಬರ ಸಿಗವಲ್ದು. ಈಗ ರೈತರ ಪ್ರಾಬ್ಲಮ್ ಆ ರೀತಿ ಐತಿ. ಒಂದು ರೈತ ಏನು ಮಾಡ್ಬೇಕು ಹೇಳಿ, ಎಲ್ಲ ಬೀಜ ಗೊಬ್ಬರ ಹಾಕ್ತಾರ. ವಾರಕ್ಕೆ ಬಂದೀವು ಏನು ನೋಡಿದ್ರು ನಮ್ಮನ್ನ ಏನು ಗೊಬ್ಬರ ಸಿಗೋದು ಈ ನಮೂನಿ ಗಾತ್ರ ನಡೆದೈತೆ ನೋಡ. ಗೊಂಜಾಳ ಬೀಜ ಕೊಡ್ತಾರೆ, ಗೊಬ್ಬರ ಕೊಡಂಗಿಲ್ಲ ಅವ್ರು. ಕೊಡ್ತಾರ ಇದು ಹೀರಿಯ ಶಾರ್ಟೇಜ್ ಐತಿಲ್ಲ. ಮತ್ತೆ ಈಗ ಎಲ್ಲ ಅಂಗಡಿ ಮುಂದೆ ಈ ನಮೂನಿ ಗಾತ್ರ ಅಂಗಡಿ ಎಲ್ಲ ಅಂಗಡಿ ಮುಂದೆ ನಾವು ಹಿರಿಯ ಗೊಬ್ಬರಕ್ಕೆ ಬಂದೇವ್ರಿ. ಈಗ ಏನೋ ಸ್ವಲ್ಪ ಆಗೈತಿ, ಒಂದು 2 ದಿನ ಬಿಡೋಣ ಅಂತಾರೆ. ಅದ್ರ ಸಲಾಗಿ ಜನರು ಜಾಸ್ತಿ ಆದ್ರೆ ಗೊಬ್ಬರ ಸಪ್ಲೈ ಕಡಿಮೆ ಐತಿ. ಆ ಉದ್ದೇಶಕ್ಕೆ ಸ್ವಲ್ಪ ಸಪ್ಲೈ ಕರೆಕ್ಟ್ ಆಗಲಾಗೈತೆ. ಅದಕ್ಕೆ ಸರಿಯಾಗಿ ಮಾಡಿದಕ್ಕೆ ನಮ್ಮದೇನು ತೊಂದರೆ ಇಲ್ಲ. ನಾವು ಕೊಡೋಕೆ ರೈತರಿಗೆ ಇದು ಮಾಡಕತ್ತೀವಿ. ಸ್ವಲ್ಪ ಗೊಂಜಾಳದೆಲ್ಲ ಹಾಕಿದ್ದಾರೆ, ಅದಕ್ಕೆ ಸರಿಯಾಗಿ ಯೂರಿಯಾನೇ ಬೇಕಾಗಿದೆ. ಅದಕ್ಕೆ ನ್ಯಾನೋ ಯೂರಿಯಾನು ನಾವು ರೆಫರೆನ್ಸ್ ಮಾಡತ್ತೀವಿ, DAPನೂ ಮಾಡಕತ್ತೀವಿ. ಸಹಕಾರ ಮಾಡಕತ್ತಾರೆ ರೈತರು. ನ್ಯಾನೋ ಯೂರಿಯಾಜ್ ಬಗ್ಗೆ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕೇಂದ್ರ ಮತ್ತು ನಮಗೆ ಸ್ಟೇಟ್ ಗೌರ್ಮೆಂಟ್ ಆಗಲಿ ನ್ಯಾನೋ ಯೂರಿಯಾ ಬಗ್ಗೆ ಜಾಸ್ತಿ ಹೇಳಾಕತ್ತಾರೆ. ಅದು ಸಪ್ಲೈ ಕೊಡಾಕ್ತಾರೆ ರೈತರಿಗೆ. ಅದ್ರ ಬಗ್ಗೆ ನಾವು ಹೇಳಾಕ್ತೀವಿ. ರೈತರು ಅದು ಸ್ಪ್ರೇ ಮಾಡಾಕ್ತಾರೆ. ಇರೋದೇನು ಅಂತ ಏನು ಅವ್ರಿಗೆ ಆಗ್ಲಾರ್ದಾಗ ನೋಡ್ಕೊತೀವಿ. ಸರ್ ಹಾಕ್ಬೇಕು, ಅದನ್ನೇ ಹೇಳಕತ್ತೀನಲ್ಲ. ಆದ್ರೆ ಯೂರಿಯಾ ಒಂದಕ್ಕೆ ಡಿಪೆಂಡ್ ಆಗಬೇಡ್ರಿ. ಯೂರಿಯಾ ಬದಲಿ ಬೇರೆ ಬೇರೆ ಗೊಬ್ಬರಗಳದಾವು, ಅವನ್ನ ಬಳಸ್ಬೋರಿ ಅಂತ ಹೇಳೋದು ನಾವು. ಯೂರಿಯಾದಾಗ ಈ ಕಾನ್ಸಂಟ್ರೇಷನ್ ಹಿಂಗಾಗಿ ಗಿಡಗಳೊಳಗ ಆಹಾರ ತಯಾರಾಗುವುದು ಎರಿಗಳಲ್ಲಿ. ಮಾಡುದು ಅದೇನ್ ಮಾಡೋದಲ್ರಿ ನಮ್ಮ ಪಾಳೆ ಏನ್ರಿಂದ ಅದ ನೋಡ್ರಲ್ಲ ನೀವು. ನಮ್ಮ ಪಾಳೆ ನಾನೊಬ್ಬ ರೈತ. ಇಲ್ಲಿ ಗೊಬ್ಬರ ಸಲುವಾಗಿ ಏನಪ್ಪಾ ಅಂತ ಜೈ ಕಿಸಾನ್ ಕಂಪನಿಗೆ ನಾನು ಬಂದಿದ್ದೀನಿ. ಆದ್ರೆ ಇಲ್ಲಿ ಬಂದದ್ದು ನೋಡಿದ್ರೆ ರೈತರು ಪಾಳೆ ಹಚ್ಕೊಂಡಿದ್ರು ಕೂಡ ಗೊಬ್ಬರ ಸಿಗಲಾರಂತ ಒಂದು ಪರಿಸ್ಥಿತಿ ಅದ. ಯಾಕೆ ಈ ರೀತಿ ಆಗೈತಪ್ಪ ಅಂತಂದ್ರೆ ಬೇರೆ ಬೇರೆ ಗೊಬ್ಬರಗಳನ್ನ ತತ್ತು ಹಾಕಿ ನಮ್ಗೆ ಕೊಡ್ಲಿಕ್ಕೆ ಹಚ್ಚಾರ. ನಮಗೆ ಹೆಚ್ಚಪ್ಪ ಅಂತಂದ್ರೆ ಯೂರಿಯಾ ಗೊಬ್ಬರ ಬೇಕಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟರು ಕೂಡ ಇಲ್ಲ, ಈ ಗೊಬ್ಬರ ತೊಗೊಂಡ್ರೆ ನಾ ಕೊಡ್ತೀನಿ, ಇನ್ನೊಂದು ಗೊಬ್ಬರ ತೊಗೊಂಡ್ರೆ ನಾನು ಕೊಡ್ತೀನಿ ಅಂತ ಅನ್ಲಿಕ್ಕೆ ಹಚ್ಚಾರ. ಅದರ ಸಲುವಾಗಿ ನಾವೇನಪ್ಪ ಅಂತಂದ್ರೆ ರೈತರ ಕೈಯೊಳಗೆ ಒಂದು ದುಡ್ಡು ಹೆಚ್ಚಿಗೆ ಇರ್ತಾವೋ ಇರೋದಿಲ್ಲ. ಅದಕ್ಕೆ ನಮಗೆ ಯಾವ ಗೊಬ್ಬರ ಬೇಕೋ ಅದೇ ಗೊಬ್ಬರವನ್ನು ನಾವು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಇಚ್ಛೆಯಿಂದ ನಾವು ಬಂದಿದ್ದೀವಿ. ಅದಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಗೊಬ್ಬರದ ಶಾರ್ಟೇಜ್ ಆಗ್ಯದ. ಯಾಕೆ ಶಾರ್ಟೇಜ್ ಆಗ್ಯದ ಅಂತಕ್ಕಂಥದ್ದು ನಮಗೆ ತಿಳಿಲಾರ್ದಾಗಿದೆ. ಸರ್ಕಾರ ಏನು ಹೇಳ್ತದ, ಗೊಬ್ಬರದ ಕೊರತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ನಮ್ಮ ಕೃಷಿ ಮಂತ್ರಿಗಳನ್ನು ಕೂಡ ಹೇಳ್ತಾರೆ, ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ಗೊಬ್ಬರ ಶಾರ್ಟೇಜ್ ಆಗಿ ರೈತರು ಪರದಾಡುವಂಥ ಒಂದು ಪರಿಸ್ಥಿತಿ ಬಂದದ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನನಗೆ ಅನಿಸ್ತಾ ಇದೆ ಸರ್. ಏನಂತಾರೆ ಸರ, ನೀವು ಇಂಥ ಗೊಬ್ಬರ ತೊಗೊಂಡ್ರೆ ಯೂರಿಯಾ ಗೊಬ್ಬರ ಕೊಡ್ತೀವಿ, ಇಲ್ಲಿಕ ಯೂರಿಯಾ ಗೊಬ್ಬರ ಕೊಡಂಗಿಲ್ಲ, ಪ್ರತ್ಯೇಕ ಕೊಡಂಗಿಲ್ಲ ಅಂತಾರೆ ಸರ್ ಅವರು. ಒಂದು ವೇಳೆ ಕೊಟ್ಟರು ಕೂಡ ಅವ್ರು ಏನು ಹೇಳ್ತಾರಪ್ಪ ಅಂತ ರೇಟ್ ಹೆಚ್ಚಿಗೆ ಕೊಡ್ತಾರೆ. ನಮ್ಗೆ ಇದ್ದ ರೇಟ್ಲೆ ತೊಗೊಳ್ಳಿಕ್ಕೆ ನಮಗೆ ತೊಂದರೆ ಆದಂಥ ಬೆಳೆದೊಳಗೆ ನಮಗೆ ಹೆಚ್ಚಿನ ರೇಟ್ ತೊಗೊಳ್ಳಿಕ್ಕೆ ಹೆಂಗೆ ಸಾಧ್ಯ ಇದೆ ಸರ್? ನಮಗೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಾರೆ, ಕೃಷಿ ಕೇಂದ್ರ ಪ್ರತಿಯೊಂದು ಕೃಷಿ ಕೇಂದ್ರದೊಳಗೆ ಗೊಬ್ಬರ ವಿತರಣೆ ಮಾಡಿರಿ ಅಂತಂದ್ರೆ ನಮಗೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್. ನಾನಿಲ್ಲಿ ಬರೋಬ್ಬರಿ ಮುಂಜಾನೆ 7:30 ಗಂಟೆಯಿಂದ ಬಂದು ನಿಂತಿದ್ದೇನೆ ಸರ್. ಎಲ್ಲಿ ಜೈ ಕಿಸಾನ್ ಕಂಪನಿ ಏನದಲ್ಲ ಈ ಡಿಪೋಗೆ ಬಂದು ನಿಂತಿದ್ದೇನೆ ಸರ್. 7 ಗಂಟೆಗೆ ಬಂದ್ರೂ ಕೂಡ ಪಾಳೆ ಅದ, ಪಾಳೆನ ಕೊಡ್ಲಿಕ್ಕೆ ಹಚ್ಚಾರ. ಖರೆ ಪಾಳೆ ಅವರಿಗೆ ಕಂಟ್ರೋಲ್ ಆಗೋದು, ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಅವರು ತೆಗೆದುಕೊಂಡು ಬಂದಾರೆ ಅಂತಂದ್ರೆ ನಾವು ಸಿಬ್ಬಂದಿಯನ್ನು ತೆಗೆದುಕೊಂಡು ಬಂದ್ರೂ ಕೂಡ ತೊಂದರೆ ಆಗುವಂಥ ಒಂದು ಪರಿಸ್ಥಿತಿ ಅದ. ಯಾಕಂದ್ರೆ ನಾವು 84 ವರ್ಷದ ಮನುಷ್ಯರು, ನಮಗೆ ನಿಂದಿರ್ಲಿಕ್ಕೂ ಕೂಡ ಶಕ್ತಿ ಇಲ್ಲ. ಹೇಗೆ ಮಾಡಬೇಕು ನಮಗೆ ತಿಳಿಲಾರ್ದಂಗೆ ಇದೆ ಸರ್. ಈ ಒಂದು 10-12 ಯೂರಿಯಾ ಗೊಬ್ಬರ ಬೇಕ್ರಿ ಸರ್, DAP ಗೊಬ್ಬರ ಬೇಕು, ನಾನು ಸೆಟ್ರೈಟ್ ಬೇಕು, ನಮ್ಗೆ ಇಷ್ಟೆಲ್ಲ ಅವಶ್ಯಕತೆ ಅದ.
ನಾವು ದುಡ್ಡು ಹಿಡ್ಕೊಂಡ್ರು ಕೂಡ ಗೊಬ್ಬರ ಸಿಗಲಾರಂಥ ಒಂದು ಪರಿಸ್ಥಿತಿ ಐತಿ ಅಂದ್ರೆ ಏನು ಮಾಡಬೇಕು ನಮಗೆ ಸಿಗಲಾರ್ದಂಗೆ ಇದೆ ಸರ್. ನಮ್ಗೆ ಕಬ್ಬು ಅದ್ರಿ ಸರ್ ಇಲ್ಲಿ, ಆ ನಂತರ ಗೊಂಜಾಳ ಅದ. ಈಗ ನಮ್ಮ ಗೊಂಜಾಳಕ್ಕೂ ಕೂಡ ಯೂರಿಯಾ ಅವಶ್ಯಕತೆ ಅದ, ಕಬ್ಬಿಗೂ ಕೂಡ ಶೆಟ್ರೈಟ್ ಆಗಲಿ DAP ಆಗಲಿ ಇದು ಕೂಡ ಅವಶ್ಯಕತೆ ಅದ. ನಮಗೆ ಇದ್ರೊಳಗೆ ಶಾರ್ಟೇಜ್ ಐತೆ ಅಂತ ತಿಳ್ಕೊಂಡು ಭಾಳಷ್ಟು ಪೇಪರ್ಗಳಿಗೂ ಅದ ಸರ್. ನಾವು ಪ್ರಸಾರ ಮಾಧ್ಯಮದೊಳಗೂ ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ನಾವು ಪ್ರಸಾರ ಮಾಧ್ಯಮದೊಳಗೂ ಕೂಡ ಈ ವಿಚಾರಗಳನ್ನು ವ್ಯಕ್ತ ಮಾಡಿದ್ದೀನಿ ಸರ್. ನಮ್ಮ ಹೆಸರು SS ಗರಸಂಗಿ, ಸಾಕಿನ ಮಲಗಾಣ ಸರ್. ನಮ್ದು ಗೊಬ್ಬರ ಕೊಡ್ತೀನಿ ಅಂತಾರೆ ಇವರು ಮುರಳಿ ಸರ್. ಈಗ ಪುರೋಹಿತರ ಸಾಹೇಬ್ರ ಬರ್ತಾರೆ ಅನ್ನಕತ್ತಾರ, ಅದಕ್ಕೆ ಈಗ ನಮ್ಗೆ ಗೊಬ್ಬರ ಬೇಕಾಗೈತ್ರಿ. ಮತ್ತು ರೈತ ಏನು ಮಾಡ್ಬೇಕಾದ ತ್ರಾಸ ಇದೆ, ಅದ್ರ ಸಂಬಂಧ ಈಗ ನಮ್ಗೆ ದುಡಿ ಮಾತಾಡ್ಬೇಕಾಗೈತೆ. ಈಗ ಅವರು ಕೊಡಂಗಿಲ್ಲ, ನಿನ್ನ ಗೊಬ್ಬರ ನೀ ಕಾಯಂ ಓದಿಲ್ಲ ಕೊಡಂಗಿಲ್ಲ ಅನ್ನಕತ್ತಾರ. ಹಿರಿಯ ಗೊಬ್ಬರ ಸಿಗೋಲ್ದು. ಈಗ ರೈತರ ಪ್ರಾಬ್ಲಮ್ ಆ ರೀತಿ ಐತಿ. ಮತ್ತು ರೈತ ಏನು ಮಾಡ್ಬೇಕು, ಎಲ್ಲ ಬೀಜ ಗೊಬ್ಬರ ಹಾಕಿ ಸರ ಪರಿಸ್ಥಿತಿ ಆಗತ್ತೆ. ಮತ್ತು ಈಗ ಇವ್ರು ಹೇಳಿದ್ರೆ ಒಟ್ಟು ಹಚ್ಕೊಂಡ್ರು 2 ಪ್ಯಾಕೆಟ್ ಕೊಡೋದ್ರು 16 ಪ್ಯಾಕೆಟ್ ಗೊಂಜಾಳ ಹಾಕಿರಿ, 2 ಪ್ಯಾಕೆಟ್ ಹಿರಿಯ ಕೊಡೋದ್ರು ಕೊಡೋದು. ಪ್ರತಿ ಅಂಗಡಿಯಾಗ ಒಟ್ಟರು ಹಿಂಗಾರಿ ಹಿರಿಯಾಗ ಒಟ್ಟು ಸೇಲ್ ಮಾಡಿಬಿಟ್ರೆ ಒಟ್ಟ ಕೊಡಕ್ತಾ ಇರಲ್ಲ. ಅಧಿಕಾರಿಗಳು ಏನಂತಾರೆ? ಅಧಿಕಾರ ಅದಕ್ಕೆ ಅವರು ಕಳ್ಸ್ತಂದಾರೆ ಒಬ್ಬರಲ್ಲಿ. ಈಗ ಇಲ್ಲಿ ಫೋನ್ ಮಾಡಿದ್ದೀನಿ, AD ಸರಿ ಮಾತಾಡಿದ್ದೀನಿ ರೀ. ಈಗ ಅವ್ರು ಕಳ್ಸ್ತಂದಾರೆ, ಅದಕ್ಕೆ ಇಲ್ಲಿ ಅವ್ರ ಜೋಡಿ ಬರ್ಬಿಟ್ಟು ಎತ್ತೀನಿ ಸರ್, ವೇಟ್ ಮಾಡ್ಬೇಕು. ಒಳಗೆ ಸಬ್ಸಿಡಿ ಐತೆ ಅಂತೇಳಿ ಅಲ್ಲಿ PAC ಬೀಜ 16 ಪ್ಯಾಕೆಟ್ ಹೋದ್ ಹಾಕಿನ್ರಿ. ಈಗ ಅವ್ರ ಇಡೀ ಆಫೀಸ್ನಾಗಾರ ಇಲ್ಲಿ ಕೊಡಲ್ಲಿ ಸಬ್ಸಿಡಿ ಆಫೀಸ್ನಾಗ ಹಿರಿಯ ಗೊಬ್ಬರ ಇಲ್ಲ, ಇವ್ರು ಹಿರಿಯ ಗೊಬ್ಬರ ಕೊಡಲ್ಲ. ಬೀಜ ಹೋದಲ್ಲೇ ಹಿರಿಯ ಗೊಬ್ಬರ ಒಯ್ಯತ್ತಾರ. ಹಿಂಗೆ ತೊಂದರೆ ಆದ ಸಂಬಂಧನ ಈಗ ಜೋಡಿ ಮಾತಾಡ್ಬೇಕಾಗಿದೆ. ಎಷ್ಟು ದಿವಸ 10 ಸಾತ್ ಐತೆ ಅಡ್ಡಾಡ್ದು ಗೊಬ್ಬರ ಸಿಕ್ಕಿಲ್ಲ? ಸಿಕ್ಕಿಲ್ಲ ಸರ್. ಅದಕ್ಕೆ ಅಲ್ರಿ ಕೃಷಿ ಇಲಾಖೆ ಒಳಗೆ ಹಿರಿಯ ಗೊಬ್ಬರ ಇಲಾಖೆ AD ಸರ್ ಇನ್ನೇ ಇಲ್ಲಿ ಕಳಿಸ್ಯಾರ್ರಿ. ಅದಕ್ಕೆ ಇವರು ಅವ್ರ ಪೂರ್ಣ ಯೂಸ್ ಮಾಡೋರು AD ಸರಿ ಮಾತಾಡಕತ್ತಾರೆ. ನೋಡ್ರಿ ಕೃಷಿ ಇಲಾಖೆ ಆಫೀಸಾಗ ಬೀಜ ಓದಿದ್ರಿ ನಾವು, ಹಿಂಗಾಗಿ ಅದಕ್ಕೆ ನಿಮ್ಗೆ ಬೇಕು ರೀ? ಹ್ಞೂ ರೀ, ಅವಶ್ಯ ಐತಿ. ಅವಶ್ಯ ಐತೆ ಸರ್. ಅವಶ್ಯ ಐತೆ ಸಂಬಂಧ ಇಟ್ಬೇಕಾಗೈತಿ. ನಿನ್ನೆ ಬಂದೆವು, ನಾಳೆ ಕೊಡ್ತಾವ್ರಿ, ಇವತ್ತು ಬರ್ಬೇಕು ಇಲ್ಲ ಅನ್ನಕತ್ತಾರೆ. ಮೊದಲು ಹೇಳೋಣ ಅವ್ರಿಗೆ ಈ ನಮೂನಿ ಗಾತ್ರ ನಡೆದೈತೆ ನೋಡ. ಗೊಂಜಾಳ ಬೀಜ ಕೊಡ್ತಾರೆ, ಗೊಬ್ಬರ ಕೊಡಂಗಿಲ್ಲ ಅವ್ರು. ಕೊಡ್ತಾರ ಇದು ಗೊಂಜಾಳ ಬೀಜ ಯಾವ್ದು ಹಿರಿಯ ಶಾರ್ಟೇಜ್ ಐತಿಲ್ಲ. ಮತ್ತೆ ಈಗ ಎಲ್ಲ ಅಂಗಡಿ ಮುಂದೆ ಈ ನಮೂನಿ ಗಾತ್ರ ಗೊಬ್ಬರ ಇಲ್ಲ, ಅಂಗಡಿ ಎಲ್ಲ ಅಂಗಡಿ ಮುಂದೆ ರೈತರಿಗೆ ಗೊಬ್ಬರ ಮುಟ್ಟಲ್ಲ. ಯಾಕೆ ಶಾರ್ಟೇಜ್ ಆಗೈತೆ ನಮ್ಗೆ ಗೊತ್ತಾಗೋಲ್ಲಾಗೈತಿ. ಏನು ಇಲ್ಲಿ ಅಂಗಡಿಯವ್ರು ಮಾಡ್ತಾರೋ ಏನು ಕಂಪ್ನಿಯವ್ರು ಮಾಡ್ತಾರೋ? ಕಂಪನಿಯವರು ಮಾಡ್ತಾರೆ, ಅಂಗಡಿಯವರು ಇಲ್ಲೇ ತಂದು ಏನ್ ಮಾಡ್ಬೇಕು ಅವ್ರು? ಸಾಲ್ಟೇಜ್ ಆಗಿ ಬರ್ತದೆ. ಯಾವ್ದಕ್ಕೆ ಬರ್ತದೋ ನಮಗೆ ಗೊತ್ತಿಲ್ಲ. ಏನು ರಾಕ್ ಮಾಡ್ತಾರೋ ಏನು ಮಾಡ್ತಾರೋ ದೇವ್ರಿಗೆ ಹೆಚ್ಚಿನ ಮಾತು. ಮತ್ತೇನು ಮಾಡಕ್ಕೆ ಬರೋದು ಹೇಳೋನು? ಎಷ್ಟು ಕೊಡ್ತಾರೆ ಒಬ್ಬ ರೈತರಿಗೆ? ಆಗ ಅವ್ರ ಬೆಳೆ ಮ್ಯಾಗ ಇದ್ರ ಮ್ಯಾಗ ಜಮೀನ್ ಮ್ಯಾಗ ಡಿಪೆಂಡ್. ಒಬ್ಬ 4 ಹೋಗ್ತಾನೆ, ಒಬ್ಬ 10 ಹೋಗ್ತಾನೆ, ಒಬ್ಬ 5 ಹೋಗ್ತಾನೆ. ಇನ್ನೊಂದು ಗಾಡಿ ಬಂದು ಹಿಂಗೆ ಖಾಲಿ ಆಗಿ ಹೋಗ್ತಾರೆ. ಈ ತಾವು ಈ ಅರ್ಧ ತಾಸು ಖಾಲಿ ಆಗಿ ಹೋಗ್ತಾರೆ. ಏನೈತೆ ರೇಟ್ ರೀ ಅದ್ರ? ಏನು ಕೊಡ್ತಾರೆ? ಅದು ರೇಟ 264 ಐತ್ರಿ. ಇವ್ರು ಏನು ಹಾಕ್ಯಾರ ಗೊತ್ತಿಲ್ಲ. ಈಗ ಚೀಟಿ ಒಂದು ಕೊಟ್ಟಾರ ಮೊದಲು. ನಿಮ್ಗೆ ಎಷ್ಟು ಕೊಟ್ಟರೆ ಎಷ್ಟೈತೆ ರೇಟ್? ಈಗ ರೊಕ್ಕ ಹಚ್ಚಿಲ್ಲ, ಚೀಟಿ ಅಟ್ಟ ಕೊಟ್ಟಾರ. 20 ಪ್ಯಾಕೆಟ್ ತೊಗೊಂಡು ನಂದು ಎರೆಬಾಳ 12 ಎಕರೆ ಐತೆ, ಒಂದು 20 ಪ್ಯಾಕೆಟ್ ಕೊಟ್ಟಾರೆ. ತೋಮರ ಗೊಬ್ಬರ ಕಡಿಮೆ ಐತೇನ್ರಿ? ಏನ್ ಗೊಬ್ಬರನ ಸಿಕ್ಕಿಲ್ಲ. ಯಾವ ಬೆಳೆ ಹಾಕೋದ್ರಿ ಗೊಬ್ಬರ? ಈಗ ರೀ ಗೊಂಜಾಳಕ್ಕೆ ಹಾಕ್ಬೇಕ್ರಿ, ಗೊಂಜಾಳ ಉಳ್ಳಾಗಡ್ಡಿದಾವು. ಯಾವಾಗಿಂದ ಬಂದಿರಿ ನೀವು? ವಾರಕ್ಕೆ ಬಂದೀವು. ಆಮೇಲೆ ರೇಟ್ ಅಂತ ನಮ್ಮದು MRP ರೇಟೇ ಇರ್ತೈತಿ. 267 ರೂಪಾಯಿ ಯೂರಿಯಾಕ್ಕೆ ತೊಗೋತೀವಿ. ಪ್ಲಸ್ ಜನರು ಜಾಸ್ತಿ ಆದ್ರೆ ಗೊಬ್ಬರ ಸಪ್ಲೈ ಕಡಿಮೆ ಐತಿ. ಆ ಉದ್ದೇಶಕ್ಕೆ ಸ್ವಲ್ಪ ಸಪ್ಲೈ ಕರೆಕ್ಟ್ ಆಗಲಾಗೈತೆ. ಅದಕ್ಕೆ ಸರಿಯಾಗಿ ಮಾಡಿದಕ್ಕೆ ನಮ್ಮದೇನು ತೊಂದರೆ ಇಲ್ಲ. ನಾವು ಕೊಡೋಕೆ ರೈತರಿಗೆ ಇದು ಮಾಡಕತ್ತೀವಿ. ಸ್ವಲ್ಪ ಗೊಂಜಾಳದೆಲ್ಲ ಹಾಕಿದ್ದಾರೆ, ಅದಕ್ಕೆ ಸರಿಯಾಗಿ ಯೂರಿಯಾನೇ ಬೇಕಾಗಿದೆ. ಅದಕ್ಕೆ ನ್ಯಾನೋ ಯೂರಿಯಾನು ನಾವು ರೆಫರೆನ್ಸ್ ಮಾಡತ್ತೀವಿ, DAPನೂ ಮಾಡಕತ್ತೀವಿ. ಈ ಥರ ಎಲ್ಲನೂ ಕೊಡಕತ್ತೀವಿ ನಾವು. ಯಾವ ಗೊಬ್ಬರ ಬೇಡಿಕೆ ಸರ್? ಈಗ ಜಾಸ್ತಿ ಬೇಡಕ್ಕೆ ಇರೋದು ಯೂರಿಯಾಕ್ಕೆ. ಯೂರಿಯಾ ಬಿಟ್ಟರೆ ಬೇರೆ ಯಾವುದಕ್ಕಲ್ಲ. ಆದ್ರೆ ಅದ್ರ ಬರೀ ನ್ಯಾನೋ ಯೂರಿಯಾ ಐತಿ. ನ್ಯಾನೋ ಯೂರಿಯಾನು ಯೂಸ್ ಮಾಡಕತ್ತಾರೆ, ಮರ್ಸಕ್ಕೂ ಹಚ್ಚೀವಿ ನಾವು. ನಿಮ್ಮಲ್ಲಿ ಸ್ಟಾಕ್ ಐತೆ ಸರ್? ಸ್ಟಾಕ್ ಇತ್ತು ರೀ. 650 ಚೀಲ ಬಂದಿತ್ತು. 650ಕ್ಕೆ 300 ಜನ ಬಂದಾರ. 300 ಜನರಿಗೆ ಎಲ್ಲರಿಗೆ 2 ಪ್ಯಾಕೆಟ್ ಅಂತ ಕೊಡಕತ್ತೀವಿ. ಇನ್ನೂ ಬೇಡಿಕೆ ಐತಿ? ಇನ್ನೂ ಬೇಡಿಕೆ ಇದೆ. ಹಾಕಬೇಕ್ರಿ. ಹಾಕ್ಲಿಕ್ಕಂದ್ರೆ ಭೂಮಿ ಬೆಳೆಯಂಗಿಲ್ಲ. ಮತ್ತು ನಮ್ಗೆ ರೈತರಿಗೆ ತಿಪ್ಪಿ ಗೊಬ್ಬರ ಹಾಕೋದಾಗಂಗಿಲ್ಲ. ಅದಕ್ಕೆ ಹಿರಿಯ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಬೆಳೆ ಕರ್ಲು ಹಿಡಿದು ಕೆಂಪಾಗಿದ್ದು ಎಲ್ಲ ಒಂದಿಟ್ಟು ಚಲೋ ಬರ್ತದೆ ಅಂತೇಳಿ ಹಿರಿಯ ಗೊಬ್ಬರ ಮೇಲೆ ಹೆಚ್ಚು ಜನರು ಅವಲಂಬಿತ ಆಗ್ಯಾರ. ಹಿರಿಯ ಗೊಬ್ಬರ ಹಿಡ್ದು ಸತ್ರ ಕೊಟ್ಟಾರ್ರಿ. ಆದ್ರೆ ಈಗ ಒಂದು ಸ್ವಲ್ಪ ಶಾರ್ಟೇಜ್ ಆಗೈತೆ ರೀ. ಮತ್ತಿನ ಬರ್ತದೆ ಅಂತ ಹೇಳ್ತಾರೆ ರೀ. ಮತ್ತೆ ಅಂದ್ರೆ ಇದು ಆಕತ್ತಂತ ನಮ್ಮ ನಾವು ಹಿರಿಯ ಗೊಬ್ಬರಕ್ಕೆ ಬಂದೀವ್ರಿ. ಈಗ ಏನೋ ಸ್ವಲ್ಪ ಆಗೈತಿ, ಒಂದು 2 ದಿನ ಬಿಡೋಣ ಅಂತಾರೆ. ಅದ್ರ ಸಲಾಗಿ ಮತ್ತೆ ಕೇಳ್ಕೊಂಡು ಹೊಂಟಿದ್ದೀವಿ. ನಾವು ತಳಗೊಬ್ಬರ DAP ಕೊಟ್ಟಿವ್ರಿ. ಅದಕ್ಕೆ DAP ಕೊಟ್ಟಿಂತ್ರ ಈ ಮಳೆಗೆ ಅದು ಬೆಳೆ ಏನಾಗಿರ್ತೈತಿ, ಕೆಂಪು ಹಿಡಿದು ಒಂದೆಲ್ಲ ಇದು ರೋಗ ರೀತಿ ಆಗಿರ್ತೈತಿ. ಅದಕ್ಕೆ ನಾವು ಅದಕ್ಕೆ ಕಸದ ಎಣ್ಣೆ ಹೊಡೆದ ಹಿರಿಯ ಗೊಬ್ಬರ ಇಟ್ಟು ಕ್ಯಾರಿ ಮ್ಯಾಗ ಮತ್ತೊಂದು 8-9 ದಿನ ಬಿಟ್ಟು ಮ್ಯಾಗ ಅದಕ್ಕೆ ಹಿರಿಯ ಗೊಬ್ಬರದ್ದು ಹೊಳ್ಳಿ ಸ್ಪ್ರೇ ಮಾಡಿಬಿಡ್ತೀವಿ. ಟಾನಿಕ ಮತ್ತು ಹಿರಿಯ ಗೊಬ್ಬರ ಕೂಡ ಸ್ಪ್ರೇ ಮಾಡಿದ್ದೀವಿ ಅಂದ್ರೆ ಬೆಳೆ ಚಲೋ ಬರ್ತೈತಿ.
ಗೌರ್ಮೆಂಟ್? ಆ ಸರ್ಕಾರ ಆದೇಶ ಮಾಡೈತ್ರಿ, ಆದ್ರೆ ರೈತರಿಗೆ ಅದು ಅವಶ್ಯ ಐತ್ರಿ ಹಿರಿಯ ಗೊಬ್ಬರ. ಹಿಂಗಾಗಿ ರೈತರು ಹಿರಿಯ ಗೊಬ್ಬರ ಹಾಕ್ಲಿಕ್ಕೆ ಬೆಳೆ ಚಲೋ ಬರಂಗಿಲ್ಲ ಅಂತೇಳಿ ಹಿರಿಯ ಗೊಬ್ಬರ ಮೇಲೆ ಅವಲಂಬಿತ ಆಗ್ಯಾರ. ಅದಕ್ಕೆ ಸಲಾಗಿ ಹಿರಿಯ ಗೊಬ್ಬರ ಸಲ ಬೇಡಿಕೆ ಇನ್ನೊಂದು ಸ್ವಲ್ಪ ಐತಿ. ನಾಳೆ ಈ 1ನೇ ತಾರೀಕಿಗೆ ಮತ್ತೆ ಗೊಬ್ಬರ ಬರ್ತೈತೆ ರೀ. ಸೊ ಎಲ್ಲರಿಗೂ ಸಫಿಷಿಯೆಂಟ್ ಮಾಡ್ತೀವಿ. ರೈತರಿಗೆ ಏನೋ ಹಂಗೇನು ಅಭಾವ ಇಲ್ಲದಂಗೆ ನೋಡ್ಬೋದು. ಕೃಷಿ ಇಲಾಖೆಯವರೆಲ್ಲ ಇದಕ್ಕೆ ನಾವು ಸಹಕಾರ ಮಾಡಾಕತ್ತಾರೆ. ರೈತರು ಜ್ಞಾನ ವಿರಾಜ್ ಬಗ್ಗೆ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿಕ್ಕೆ ಅಂತ ಮತ್ತು ನಮಗೆ ಸ್ಟೇಟ್ ಗೌರ್ಮೆಂಟ್ ಆಗಲಿ ಜ್ಞಾನ ವಿರಾಜ್ ಬಗ್ಗೆ ಜಾಸ್ತಿ ಹೇಳಾಕತ್ತಾರೆ. ಅದು ಸಪ್ಲೈ ಕೊಡಾಕ್ತಾರೆ. ರೈತರಿಗೆ ಅದ್ರ ಬಗ್ಗೆ ನಾವು ಹೇಳಾಕ್ತೀವಿ. ರೈತರು ಅದು ಸ್ಪ್ರೇ ಮಾಡಾಕತ್ತಾರೆ. ಇರದ್ದೇನು ಅಂತ ಏನು ಅವ್ರಿಗೆ ಸಹ ಆಗ್ಲಾರ್ದಂಗೆ ನೋಡ್ಕೋತೀವಿ. ಇನ್ನೂ ಎಷ್ಟು ಬೇಡಿಕೆ ಸರ್ ಇವ್ರೆ? ಬೇಡಿಕೆ ಭಾಳ ಐತ್ರಿ. ರೈತರ ಬೇಡಿಕೆ ಅಂದ್ರೆ ರೀ ಎಷ್ಟು ಕೊಟ್ಟರು ಇರೋ ಸಾಕಾಗಿಲ್ಲ ರೀ. ರೈತರ 1 ಎಕರೆಗೆ 1 ಚೀಲ ಯೂರಿಯಾ ಹಾಕಬೇಕು. 3 ಚೀಲ 2 ಚೀಲ 3 ಚೀಲ ಹಾಕಿದ್ರೆ ಭೂಮಿನೂ ಹಾಳಾಕವು. ಆ ಉದ್ದೇಶದಿಂದ ನಾವು ಯೂರಿಯಾ ಜಾಸ್ತಿ ಯೂಸ್ ಮಾಡ್ಬಾರ್ದು ಹೇಳ್ತೀವಿ ರೀ. ಅದಕ್ಕೆ ಬೇಡಿಕೆ ತಕ್ಕಂಗೆ ಏನಕ್ಕೆ ಈಗ ಆಲ್ಮೋಸ್ಟ್ ಅಲ್ಲಿ ರೈತರಿಗೆ ಎಷ್ಟು ಬೇಕಟ್ಟು ಯೂರಿಯಾ ಕೊಟ್ಟಿವ್ರಿ ನಾವೀಗ. ಅದನ್ನು ಅವರು ನೀಟಾಗಿ 1 ಎಕರೆಗೆ 1 ಚೀಲ ಯೂಸ್ ಮಾಡಿದ್ರೆ ಯಾರಿಗೂ ಯೂರಿಯಾ ಅಭಾವನ ಬರೋದಿಲ್ಲ ರೀ. ಇದು ಒಂದೇ ನೋಡಿ ಸಮಸ್ಯೆ ಆಗ್ತದೆ. ಇಲ್ಲಿ ಯೂರಿಯಾನ ಅಹಂಕಾರ ಇಲ್ಲ ಅಂತ? ಇಲ್ಲ ಯೂರಿಯಾ ಆಹಾಕಾರ ಏನಿಲ್ಲ. ಎಲ್ಲರಿಗೂ ಕೊಟ್ಟಿವಿ. ಎಲ್ಲ ಕಡೆ ಬಂದದ್ರಿ. ಎಲ್ಲ ಕಡೆ ಕೊಡಾಕ್ತೀವಿ. ಏನು ಹಂಗೆ ಸಮಸ್ಯೆ ಇಲ್ಲ ಅಂತ ಕ್ರಾಪ್ ಅದು ಮೆಕ್ಕೆಜೋಳದ ವಿಶೇಷ. ಹಿಂಗಾಗಿ ಸಾರಜನಕದ ಏನು ಕೊರತೆ ಇದನ್ನ ಐತಿ, ಬೆಳೆಗೆ ಬೇಕು, ಅದನ್ನು ಯೂರಿಯಾ ಮುಖಾಂತರ ಕೊಡಬೇಕಂತ ನೋಡ್ತಾರೆ. ಯೂರಿಯಾಕ್ಕೆ ಒಂದೇ ಡಿಪೆಂಡ್ ಆಗಬೇಡ್ರಿ, ಬೇರೆ ಬೇರೆ ಅದಾವ ಗೊಬ್ಬರಗಳು. ಅದ್ರ ಮುಖಾಂತರ ಆ ಸಾರಜನಕ ಏನು ಬೇಕು ಅದನ್ನು ನಿಮ್ಮ ಬೆಳೆಗಳಿಗೆ ಕೊಡ್ರಿ ಅಂತೇಳಿ ನಾ ಯೂರಿಯಾ ಬೆಳೆಗಳಿಗೆ ಹಾಕಬೇಕು ಹಾಕಬಾರ್ದು ಸರ್? ಹಾಕ್ಬೇಕು, ಅದನ್ನೇ ಹೇಳಕತ್ತೀನಲ್ಲ. ಆದ್ರೆ ಯೂರಿಯಾ ಒಂದಕ್ಕೆ ಡಿಪೆಂಡ್ ಆಗಬೇಡ್ರಿ. ಯೂರಿಯಾ ಬದಲಿ ಬೇರೆ ಬೇರೆ ಗೊಬ್ಬರಗಳದಾವು, ಅವನ್ನ ಬಳಸ್ಬೋರಿ ಅಂತ ಹೇಳೋದು ನಾವು. ಯೂರಿಯಾ ನಮ್ದು ಏನು ನಮ್ಮ ತಾಲೂಕಿಗೆ ಏನು ಪೂರೈಕೆ ಆಗ್ಬೇಕು ಅಗತ್ಯಕ್ಕೆ ನಮ್ದು ಏನು ಬೆಳೆ ಅದಲ್ಲ ಅದಕ್ಕೆ ತಕ್ಕಂತೆ ಪೂರೈಕೆ ಆಗ್ತಾ ಇದೆ. ಈ ಸ್ವಲ್ಪ ಈಗೇನು ಇವ್ರ ಫ್ಯಾಕ್ಟ್ರಿಗಳದಾವಲ್ಲ, ಜುವಾರಿ ಫ್ಯಾಕ್ಟ್ರಿ ಅವೆಲ್ಲ ಈ ಕೆಲವೊಂದು ಈ ಘಾಟ್ಗಳಲ್ಲಿ ರೋಡ್ ಬಂದಾಗಿದ್ದು ಬರೋದು ನಿಧಾನ ಆಗ್ಯಾವ. ಈಗ ರೇಕ್ ಮುಖಾಂತರ ಬರ್ತಾ ಇದ್ದವು ಎಲ್ಲ ಕಡೆ. ಈ ಕೋಲಾರಲ್ಲೇ ನೋಡ್ರಿ, ಇವರಲ್ಲಿ ಐತಿ, ಈ ಶಾವಿಗೊಂಡವ್ರಲ್ಲಿ ಐತಿ, ವೀರಭದ್ರೇಶ್ವರ ಅದ, ಹೂಗಾರ ಅದ, ಮುಳವಾಡದಲ್ಲಿ ಐತಿ, ಇಲ್ಲಿ ನಿಮ್ಮ ರೋಣಿಯಾಳಲ್ಲಿ ಐತಿ. ಎಲ್ಲ ಕಡೆ ಗೊಬ್ಬರ ಬರ್ತಾ ಇದೆ. ರೈತರು ಶಾಂತ ರೀತಿಯಿಂದ ಗೊಬ್ಬರ ತೊಗೊಂಡೋಗಿ ತಮ್ಮ ಬೆಳೆಗಳಿಗೆ ಮಣ್ಣಿನ ಮುಖಾಂತರ ಆದರೂ ಸೇರಿಸ್ಬೋದು. ಈ ನ್ಯಾನೋ ಯೂರಿಯಾ ಸ್ಪ್ರೇ ಮುಖಾಂತರ ಆದರೂ ಬೆಳೆಗಳಿಗೆ ಕೊಡಬಹುದು. 100 ಜನ ರೈತರಿಗೆ ಆಗಷ್ಟು ಗೊಬ್ಬರ ಸಿಗ್ತಾ ಇಲ್ಲ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಸಿಗ್ತಾರೆ, ಒಮ್ಮೆ ಬರ್ತಾ ಇದೆ. ಯಾಕಂದ್ರೆ ಮಳೆ ಆಯಿತು. ಈಗ ಮಳೆ ಆಗೋಣ ರೈತರಿಗೆ ಏನು ಮಳೆ ಆದ ಟೈಮ್ನಲ್ಲಿ ಗೊಬ್ಬರ ಕೊಟ್ಟರೆ ಬೇಗ ಕರಗಿ ಬೆಳೆಗಳಿಗೆ ಸಿಗ್ತದೆ ಅನ್ನೋದು ಒಂದು ಕಾನ್ಸೆಪ್ಟ್ ಅದು. ಅದರ ಸಲುವಾಗಿ ಮಳೆ ಆದ ಕೂಡಲೇ ರೈತರು ಎಲ್ಲರೂ ಒಂದೇ ಸಲ ಇದನ್ನು ಮಾಡ್ತಾ ಇದ್ದಾರೆ. ಮಳೆ ಆಗದೇ ಇದ್ರೆ ಬೇಕಾದಂಗೆ ರೈತರು ಅವಾಗ ಬಂದು ಒಯ್ತಿದ್ರು. ಈ ಮಳೆ ಒಂದೇ ಸಲ ಆದ ಕೂಡಲೇ ಹಿಂಗಾಗಿದೆ. ಏನಿಲ್ಲ, ಎಲ್ಲ ಗೊಬ್ಬರ ಸಿಗ್ತದೆ, ಗೊಬ್ಬರಕ್ಕೇನು ತೊಂದರೆ ಇಲ್ಲ. ನಮ್ಮ ಕೋಲಾರ ತಾಲೂಕು ಎಷ್ಟು ಬೇಡಿಕೆ ಸರ್ ಯೂರಿಯಾ? ಈ ಬೆಳೆಗಳಿಗೆ ತಕ್ಕಂತೆ ಬದಲಾವಣೆ ಆಗ್ತದೆ. ಅದು ಅದಕ್ಕೇನು ನಮಗೇನು ಬೆಳೆಗಳಿಗೆ ಐತಿ, ನಮಗೇನು ಅಲಾಟ್ಮೆಂಟ್ ಬರ್ತದೆ, ನಾವು ಎಲ್ಲ ಕಡೆ ಗೊಬ್ಬರ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ತಂಡ ಮಾಡ್ಯಾರ. ಎಲ್ಲ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಎಲ್ಲಿ ಪೂರೈಕೆ ಆಗ್ತಾ ಇಲ್ಲ, ಎಲ್ಲಿ ಇನ್ನ ಪೂರೈಕೆ ಆಗಿನೂ ನಮ್ಮ ಈ ಪಾಸ್ ಮಷಿನ್ ಅಂತ ಇರ್ತದೆ ಎಲ್ಲ ಐತಲ್ಲ, ಅದು ಈಗ ಈ ಪಾಸ್ ಮಷಿನ್ಯಾಗ ಸ್ಟಾಕ್ ಬತ್ತಂದ್ರೆ ಇದ್ರಿಗೆ ಬಂದ್ಬಿಡ್ತದೆ. ಅದು ಇದು ವಿತರಣೆ ಆಗಿದ್ದು ಅವತ್ತಿಂದ ಅವತ್ತು ವಿತರಣೆ ಇದ್ರಾಗ ಆಗಬೇಕು. ಇದ್ರಾಗ ಏನಾರು ವಿತರಣೆ ಆಗಲಿಲ್ಲ ಅಂದ್ರೆ ಸ್ಟಾಕ್ ತೋರಿಸ್ತದೆ. ಇನ್ನ ಕೋಲಾರ ಈ ಜುವಾರಿ ಜಂಕ್ಷನ್ನಾಗ ಇಷ್ಟು ಐತಿ ಇನ್ನ ಗೊಬ್ಬರ, ಅಲ್ಲಿಗೆ ಯಾಕೆ ಕೊಡೋದು ಅಂತ. ಈ ವಿತರಣೆ ಆಗಿತ್ತಂದ್ರೆ ಇದ್ರಾಗೂ ಕ್ಲಿಯರ್ ಆಗಿರ್ಬೇಕು. ಅಲ್ಲಿ ಇಲ್ಲಿ ಖಾಲಿಯಾಗಿತ್ತು, ಅಲ್ಲಿ ಖಾಲಿಯಾಗಿತ್ತು, ಇದ್ರಾಗಿತ್ತಂದ್ರೆ ಗೊಬ್ಬರ ಬರಂಗಿಲ್ಲ. ಅದಕ್ಕೆ ಈಗ ಏನು ಗೊಬ್ಬರ ಬರ್ತದೆ ಈ ಪಾಸ್ ಮಷಿನ್ಯಾಗ ಕ್ಲಿಯರ್ ಮಾಡೋದು ಅಷ್ಟೇ ಮುಖ್ಯ ಅದ. ಇದು ಏನು ಕ್ಲಿಯರ್ ಆದಂಗೆ ಇದ್ರಾಗ ಏನು ತೋರಿಸ್ತಂದ್ರೆ ನಮ್ಮ ತಾಲೂಕಿಗೆ ಎಲ್ಲ ರಸಗೊಬ್ಬರ ಬರ್ತದೆ, ಏನು ತೊಂದರೆ. ಈಗ ಯೂರಿಯಾ ಸಲುವಾಗಿ ಯೂರಿಯಾ ಮೇಲ್ಗೊಬ್ಬರ ಕೊಡಬೇಕು. ನಮ್ಮ ಮುಖ್ಯವಾಗಿ ನಮ್ಮ ಈ ಕೋಲಾರ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ಜಾಸ್ತಿ ಇರೋದು. ಮೆಕ್ಕೆಜೋಳಕ್ಕೆ ಮೇಲ್ಗೊಬ್ಬರ ಕೊಡೋಕ್ಕೆ ಯೂರಿಯಾ ಬಳಸ್ತಾರೆ. ಸಾರಜನಕ ಕೊಡ್ಬೇಕು. ಅದಕ್ಕೆ ಸಾರಜನಕದ ಮೂಲ ಇರೋದು ಯೂರಿಯಾದಲ್ಲೇ ಐತಿ. ಅದಕ್ಕಾಗಿ ಐತಿ. ಆದರೆ ನಮ್ಗೆ ಏನು ಅವಶ್ಯಕತೆ ಐತಿ ಅದಕ್ಕೆ ತಕ್ಕಂತೆ ಎಲ್ಲ ಪೂರೈಕೆ ಆಗ್ತದೆ, ಏನು ಕೊರತೆ ಇಲ್ಲ. ರೈತರು ತಾಳ್ಮೆಯಿಂದ ಸಾವಕಾಶವಾಗಿ ತೊಗೊಂಡು ಹೋಗಿ ತಮ್ಮ ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೋದು. ಇದು ಮಣ್ಣಿನ ಮುಖಾಂತರ ಸೇರಿಸ್ಬೋದು. ಈ ಎಲ್ಲ ರೈತರು ದಯವಿಟ್ಟು ಈ ಯೂರಿಯಾಗೆ ಒಂದಕ್ಕೆ ಡಿಪೆಂಡ್ ಆಗಬೇಡ್ರಿ. ಅದ್ರಾಗ ಏನು ಸಾರಜನಕ ಅಂಶ ಅದ ಈ ನ್ಯಾನೋ ಯೂರಿಯಾದಲ್ಲಿನೂ ಐತಿ. ಆ ನ್ಯಾನೋ ಯೂರಿಯಾ ಒಂದು ಬಾಟಲ್, ಈ ಒಂದು ಬ್ಯಾಗ್ ಯೂರಿಯಾ ಏನು ಬರ್ತದಲ್ಲ ಅದು ಒಂದು ಬಾಟಲ್ ತೊಗೊಂಡ್ರೆ ಸಾಕು. ನೀವು ಈಜಿನೂ ಎತ್ಕೊಂಡು ಹೋಗ್ಬೋದು, ಅದನ್ನು ಕೈಯಾಗಿ ಹಿಡ್ಕೊಂಡು ಹೋಗ್ಬೋದು, ಜೇಬ್ನಾಗ ಹಿಡ್ಕೊಂಡು ಹೋಗ್ಬೋದು. ಇದಕ್ಕೆ ನಿಮ್ಗೆ ಹಾಕಕ್ಕೆ ಗಾಡಿನೇ ತರಬೇಕು, ಒಂದು ಆಳು ಬೇಕು. ಹೀಗಾಗಿ ಅದರಿಂದ ಉಳಿತಾಯ ಜಾಸ್ತಿ ಅದ ನ್ಯಾನೋ ಯೂರಿಯಾ. ಇದು ಏನು ನ್ಯಾನೋ ಯೂರಿಯಾ ಏನು ಕೆಲಸ ಮಾಡ್ತದಲ್ಲ, ಯೂರಿಯಾ ಏನು ಕೆಲಸ ಮಾಡ್ತದಲ್ಲ, ನ್ಯಾನೋ ಯೂರಿಯಾನೂ ಅದಕ್ಕಿಂತ ಚೆನ್ನಾಗೇ ಕೆಲಸ ಮಾಡ್ತದೆ. ಹೀಗಾಗಿ ಬೆಳೆಗಳಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ರೈತರಿಗೆ ಭಾಳ ಹಗರದು, ಲೆಬೋರಿಯಸ್ ಏನಲ್ಲ, ವಜ್ಜಿಲ್ಲ, ಏನೂ ಇಲ್ಲ. ಹೀಗಾಗಿ ಯೂರಿಯಾ ಸಿಗ್ತದೆ, ಕೊರತೆ ಏನಿಲ್ಲ. ಅದರ ಸ್ವಲ್ಪ ನಿಧಾನ ಆದ್ರೂ ನ್ಯಾನೋ ಯೂರಿಯಾ ಬಳಕೆ ಮಾಡ್ಬೋದು. ಅದನ್ನು ರೈತರು ಅದರದ್ದು ಸದುಪಯೋಗ ಪಡಿಸ್ಕೋಬೇಕು. ಯಾವುದೇ ಗೊಬ್ಬರದ ಕೊರತೆ ಇಲ್ಲ ನಮ್ಮಲ್ಲಿ. ಈಗ ನಮ್ಮ ಮಣ್ಣಿನಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗಬೇಕು.
ಅದರ ಸಲುವಾಗಿ ಈ ಒಂದೇ ಯೂರಿಯಾಕ್ಕೆ ಡಿಪೆಂಡ್ ಆಗೋ ಬದಲಿ ಬೇರೆ ಬೇರೆ ಗೊಬ್ಬರಗಳದಾವೆ. ಈಗ 20-20-0-13 ಅದ, 14-28-14 ಐತಿ, 24-24-0 ಅಂತ ಅದ, 14-28-14 ಅಂತ ಅದ, 10-26-26 ಅದ, 19 ಅದ, 16 ಅದ, 15 ಅದ, 12-16 ಅದ, 17 ಅದ. ಇಷ್ಟೆಲ್ಲ ರಸಗೊಬ್ಬರಗಳದಾವೆ. ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ಬೇಕಂದ್ರೆ ಇವೆಲ್ಲ ಗೊಬ್ಬರಗಳನ್ನು ಬಳಸಬೇಕು. ದಯವಿಟ್ಟು ಸಾರಜನಕ ಏನು ಪೋಷಕಾಂಶ ಸಿಗ್ತದೆ ಯೂರಿಯಾದಲ್ಲಿ ಅದು ಸಿಗ್ತದೆ ಇಲ್ಲ ಅಂತಲ್ಲ. ಆದರೆ 100 kg ನಾವು ಇದು ಯೂರಿಯಾ ಭೂಮಿಗೆ ಸೇರಿಸಿದ್ರೆ ಬರೀ 30-35% ಅಷ್ಟೇ ನಮ್ಮ ಬೆಳೆಗಳಿಗೆ ಸಿಗ್ತದೆ. ಇನ್ನು 65-70% ಆವಿಯಾಗ್ಯಾರ ಹೋಗ್ತದೆ, ಇಲ್ಲ ಲೀಚ್ ಆಗ್ಯಾರ ಹೋಗ್ತದೆ, ಇಲ್ಲ ಮಣ್ಣಿನ್ಯಾಗ ಸೇರಿ ಆ ಮಣ್ಣನ್ನೇ ಕೆಡಿಸ್ತದೆ. ಈ ಥರ ಆಗ್ತದೆ. ಅದಕ್ಕೆ ಸಾರಜನಕ ಏನು ಕೊಡಬೇಕು ಬೆಳೆಗಳಿಗೆ ಬೇರೆ ರೂಪ ಬೇರೆ ಮತ್ತು ಅದಾವ ಬದಲಿ ಆ ವ್ಯವಸ್ಥೆಯನ್ನು ರೈತರು ಅಳವಡಿಸ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ. ಇಷ್ಟೆಲ್ಲ ಗೊಬ್ಬರ ಇದ್ರು ಸರ್ ಯೂರಿಯಾಕ ರೈತರು ಮಾರು ಹೋಗ್ತಾರಲ್ಲ ಸರ್ ಯಾಕೆ? ಅದೇ ಅದು ನಮ್ಮದು ಬೆಳೆ ನೋಡ್ರಿ ಹೆಸರು ಕಾಣಬೇಕು. ಈಗ ಬೆಳೆ ಸ್ವಲ್ಪ ಕೆಂಪಾಯ್ತು ಅಥವಾ ಹಳದಿ ಆಯ್ತಂದ್ರೆ ನನ್ನ ಬೆಳೆ ಯೂರಿಯಾ ಒಗದ್ರನ ಸರಿ ಆಗ್ತದೆ ಅನ್ನೋದು ಕಾನ್ಸೆಪ್ಟ್ ರೈತರಲ್ಲಿ ಸೇರಿಬಿಟ್ಟದ. ಯೂರಿಯಾ ನಾವು ಸಾರಜನಕದು ರೆಕಮೆಂಡೇಶನ್ ಐತಿ ಮೇಲೆ ಗೊಬ್ಬರ ಕೊಡ್ಬೇಕಂತ ಬೆಳೆಗಳಿಗೆ. ನಮ್ಮ ಮೆಕ್ಕೆಜೋಳ ಏನಂದ್ರೆ ಹೈ ಪೋಷಕಾಂಶಗಳ ಹೇಳೋದೇನಪ್ಪ ಅಂದ್ರೆ ಇವತ್ತೊಂದು ಸುಮಾರು ಒಂದು 4-5 ಗೊಬ್ಬರ ಅಂಗಡಿಗೆ ವಿಸಿಟ್ ಕೊಟ್ಟೆವು. ಇವತ್ತು JD ಅವ್ರ ಮುಖಾಂತರ ನಮ್ಮ ರೈತರಿಗೆ ಏನು ಹೇಳಕತ್ತೀವಪ್ಪ ಅಂದ್ರೆ 260 ರೂಪಾಯಿ 266 ರೂಪಾಯಿ ಮಾತ್ರ ಕೊಡಬೇಕು ಒಂದು ಪ್ಯಾಕೆಟ್ ಯೂರಿಯಾಕ್ಕೆ. ಅದಕ್ಕೆ ಯಾರು ಹೆಚ್ಚು ಮಾರಾಕತ್ತಾರ ಅಂದ್ಗಳನ್ನ ಎಲ್ಲ ಅಂಗಡಿಗೆ ಇವತ್ತು ವಿಸಿಟ್ ಮಾಡಿದೆವು. ಅವರು ಹೇಳಕತ್ತಿದ್ದು ಅದನ್ನು ಒಬ್ಬೊಬ್ರು 4 ರೂಪಾಯಿ ಹೆಚ್ಚು ಮಾಡಿದ್ರು, ಅವ್ರಿಗೂ ಸಹಿತ ಹೇಳೇವು. ಇನ್ನು ನೀವು ರೈತರು ಎಲ್ಲರೂ ಕಡಿಮೆ ಯೂರಿಯಾ ಯೂಸ್ ಮಾಡಿರಿ ಮತ್ತು ನೀವು ಯಾವುದೇ ರೀತಿ ಲಿಂಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. 260 ರೂಪಾಯಿ 66 ರೂಪಾಯಿ ಪ್ಯಾಕೆಟ್ ಮಾತ್ರ ತೊಗೋರಿ. ನಿಮಗೆ ಯೂರಿಯಾ ಎಷ್ಟು ಬೇಕು, ಇನ್ನಿತರ ಗೊಬ್ಬರ ನಿಮಗೆ ಏನು ಬೇಕು ತೊಗೊಂಡವ್ರಿ, ಅದೇನು ಸಮಸ್ಯೆ ಇಲ್ಲ. ಅಂಗಡಿಯವರು ಇದನ್ನು ತೊಗೊಂಡ್ರೆ ಯೂರಿಯಾ ಕೊಡ್ತಂದ್ರೆ ಅದನ್ನು ನಮ್ಮ ಮುಂದೆ ಅಥವಾ ಕೃಷಿ ಇಲಾಖೆಯವ್ರ ಮುಂದೆ ನೀವು ಇನ್ಫಾರ್ಮ್ ಮಾಡಿರಿ, ನಾವು ಬೇಕಾದ ಅಂಗಡಿ ಇರಲಿ ಬರ್ತೇವೆ. ಅದಕ್ಕಾಗಿ ಈಗ ಏನೇ ಗೊಬ್ಬರ ಅಲ್ಲಿ ಅಂಗಡಿಯಾಗ ಇದ್ದಿದ್ದಿಲ್ಲ, ಆ ಅಂಗಡಿಯ ಮಾಹಿತಿನೇ ಇಲ್ಲ. ಆ ಬಾಯಿಗೆ ಬಂದವ್ರಿಗೆಲ್ಲ ರೈತರಿಗೆ ಬೇಕತ್ರಿ ಎಲ್ಲ ಮಾಡಿದರು. ಆ ಅಂಗಡಿ ಸಂಪೂರ್ಣ ಕ್ಲೋಸ್ ಮಾಡಿಸಿ ಬಂದೆವು. ಅದಕ್ಕಾಗಿ ನೀವು ಯಾರು ರೈತರು ಅಂಜೋದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಈ ಗೊಬ್ಬರ ಅಂಗಡಿ ಲೈಸೆನ್ಸ್ ಕೊಟ್ಟಿದ್ದ ನಮ್ಮ ರೈತರ ಸಂಬಂಧ, ಈ ಅಂಗಡಿಗಳು ಇರೋದು ನಮ್ಮ ರೈತರ ಸಂಬಂಧ. ಇದಕ್ಕೆ ಯಾರು ಆ ಅಂಗಡಿ ಮಾಲೀಕರು ಸಹಿತ ಯಾರು ರೈತರಿಗೆ ಕೇವಲವಾಗಿ ಕಾಣಬಾರ್ದಂತೇಳಿ ನಾವು ಇವತ್ತು ಎಲ್ಲರಿಗೂ ವಾರ್ನಿಂಗ್ ಮಾಡೀವಿ. ಇವತ್ತು ರೈತರಿಗೆ ಗೌರವ ಕೊಡಬೇಕು, ರೈತರಿಗೆ ಇದ್ದಂಥದ್ದು ಗೊಬ್ಬರ ಬೀಜ ಏನೇ ಇರಲಿ ಕೊಟ್ಟು ಸಹಕರಿಸ್ಬೇಕಂತೇಳಿ ಅದು ಏನು ಗೌರ್ಮೆಂಟದ ಮಾರ್ಕೆಟ್ ಪ್ರಕಾರ ರೂಲ್ಸ್ ಐತಿ ಅದೇ ರೇಟನ್ನು ಕೊಡ್ಬೇಕಂತೇಳಿ ಇವತ್ತು ವಿಸಿಟ್ ಮುಖಾಂತರ ಎಲ್ಲರಿಗೆ ತಿಳಿಸುವಂತೇಳಿ ನಮ್ಮ ಖಾಲಿ ಆಗಿಬಿಡಾಕತ್ತಾನ ಅಂತಾರೆ ಅವರು. ಬಂದ್ಗಳು ಒಂದು ಲೋಡ್ ಬರ್ತೈತಿ, ಒಂದು ತಾಸಿನಾಗ ಕುಲ್ಲ ಹಾಕತ್ತಾರ. ಅದಕ್ಕಾಗಿ ಅವು ಏನು ಯೂರಿಯಾ ಕೊಡಾಕತ್ತಾರಲ್ಲ ಅದನ್ನು ರೈತರಿಗೆ ಎಷ್ಟು ಕೊಡಾಕತ್ತೀರಿ, ಯಾರಿಗೆ ಎಷ್ಟು ಕೊಟ್ಟಿರೋ ಸ್ಟಾಕ್ ಐತೆ ಅನ್ನೋದು ಚೆಕ್ ಮಾಡೀವಿ. ಈಗ ಅದು ಬಂದಂಥ ರೈತರಿಗೆ ಹಂಚ್ಯಾರ ಅವರು, ಅದನ್ನು ರೆಸಿಟಿ ಕೊಟ್ಟರು, ರೆಸಿಟಿ ಮುಖಾಂತರ. ಅದನ್ನು ಕೂಡ ಈಗ ನಾವು JD ಸಾಹೇಬ್ರಿಗೆ ಏನು ಹೇಳಾಕತ್ತೀವಿ ಅಂದ್ರೆ ಮ್ಯಾಗ ನೀವು JD ಅವ್ರಿಗೆ ಇವ್ರಿಗೆ ಇನ್ಫಾರ್ಮ್ ಮಾಡಿರಿ. ಯಾರು ನಮ್ಮ ಮ್ಯಾಗ NT ಕೃಷಿ JD ಅವ್ರಿಗೆ ಇನ್ಫಾರ್ಮ್ ಮಾಡಿರಿ. ಅವರು ಹೊಸ್ತಾಗಿ ಬಂದಾರ, ಅವರು ಚಲೋ ಅದಾರ. ಯಾಕಂದ್ರೆ ಮೊನ್ನೆ ಮೀಟಿಂಗ್ ಕರೆದಿದ್ರು, ಅವಾಗೂ ನಾವು ಮಾತಾಡೇವು. ಇನ್ನೂ ಹೆಚ್ಚಿಗೆ ಯೂರಿಯಾ ಗೊಬ್ಬರ ಬರಲಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟೇವ್ರಿ. ನೆಲಕ್ಕೆ ಕೊಡ್ತೀವಿ, ಅದು ಮಣ್ಣಿಗೆ ಹಾಕಿಂದ ಬೇರಿಗೆ ಬಂದು ಬೇರ್ಲಿಂದ ಕಾಂಡದ ಮುಖಾಂತರ ಎಲಿಗೆ ಬರ್ಬೇಕು, ಅದು ಆಹಾರ ತಯಾರಾಗಬೇಕಾದ್ರೆ ಇದು ನ್ಯಾನೋ ಯೂರಿಯಾದಾಗ ಈ ಕಾನ್ಸಂಟ್ರೇಷನ್ ಹಿಂಗಾಗಿ ಗಿಡಗಳೊಳಗ ಆಹಾರ ತಯಾರಾಗುದು ಎಲಿಗಳಲ್ಲೇನೆ. ಈ ಮಾಲ್ ಕೊಡದವ್ರು ಸಹಿ ಯಾಕೆ ತಗೊಳಂಗ? ಏನು ಸರ್ ಅನ್ನಂಗಿಲ್ಲ, ಮಾಡ್ತಾರ ಅವರು, ಸಹಿ ಮಾಡಂಗಿಲ್ಲ. ನೀವು ಹೆಬ್ಬಟ್ಟುತ್ರಿ ಬೋದಕ್ಕೆ ಬರ್ಲಿಕ್ಕಂದ್ರೆ ಸಹಿ ಮಾಡಕ್ಕೆ ಬರ್ಲಿಕ್ಕಂದ್ರೆ ಹೆಬ್ಬಟ್ಟುತ್ರಿ ಸಹಿ ಮಾಡಿಸ್ಬೋಗ್ತದ. ಅದು ಇರೋಲ್ಲ ಯಾಕೆ ಫಸ್ಟ್ ಸಹಿ ಮಾಡೋ ರಸೀದಿಗೆ ರೈತರ ಸಹಿ ಇರ್ಬೇಕಂತ ಏನು ಹೇಳ್ತೀನ? ಸಹಿ ಮಾಡಿ ಸಹಿ ಇಲ್ಲಾರ್ದಾಗ ಕೊಡ್ಬೇಡ್ರಿ. ಪುರೋಹಿತ ಮತ್ತೆ ನೀವು ವಿಸಿಟ್ ಮಾಡಿ ಹೇಳಿಲ್ಲ ಇಲ್ಲಲ್ಲ ಮತ್ತೆ ಹಂಗ ಮಾಡಕತ್ತೇನ ನೀವು ರಾಜು? ಮಾಡಿ ಸರ್ ಮಾಡ್ತಾರೆ
ಸೇಮ್ ಮಾಡಿರಿ ನೀವು ಸಂಬಂಧ ಮಾಡಾಕ್ತೀವಿ ಏನು ತೊಂದ್ರಿ ಯೂರಿಯಾ ಗೊಬ್ಬರ ತೊಂದರೆ ಹ್ಯಾಂಗೆ ಪ್ಯಾಕೆಟ್ ತೊಗೊಂಡ್ರಿ ರೇಟ್ ಇಲ್ಲಿ ಹಾಕ್ಯಾರ ನೋಡಿ 270 ರೂಪಾಯಿ 270 ಯಾವ ಜೋಡಿ ಏನು ಮತ್ತೆ ಬೇರೆ ಲಿಂಕ್ 70 ಸ್ಟೇಟ್ಮೆಂಟ್ 20 ಲಿಂಕ್ ಎದಕ್ಕೆ ಕೊಡೋದ್ರಿ ರೈತರು ಬೇಕಾದ್ರೆ ಕೊಡೋದ್ರಿ ನೀವು ಸರ್ ಅದರ ಸ್ವಲ್ಪ ಹಾಗೆ ಅವಸರ ಮಾಡ್ತಾರೆ ತೆಗೆದು ನೋಡ್ರಿ ಐತೆಲ್ಲ ಯೂರಿಯಾ ಸ್ಟಾಕ್ ಇಲ್ಲ ಹಾಗೆ ಇದ್ರೆ ಒಂದು ಸ್ವಲ್ಪ ಅದಕ್ಕೆ ತರಿಸ್ಲಕತ್ತೀವಿ ಯೂರಿಯಾ ಇದು ಕೊಡೋದು ನ್ಯಾನೋ ಇರೋ ಕೂಡ ಕೇಳಿ ಸರ್ ಅದನ್ನು ಅದನ್ನ ಮಾತಾಡ್ತೀನಿ ಫಸ್ಟ್ ಸ್ಟೇಟ್ಮೆಂಟ್ ತೆಗಿತೀನಿ ಹಲೋ ಸರ್ ಈಗ ಯೂರಿಯಾ ರೇಟ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ರಸೀದಿ ಮಾತ್ರ ಇಸ್ಕೋಬೇಕು ನೀವು ಕಂಪಲ್ಸರಿ ಆಗಿ ಈ ರಸೀದಿನೂ ಹಾಕ್ಸ್ಬೇಕು ಅದು ಇದು ಇದ್ರೊಳಗೆ ರಸೀದಿ ಇಸ್ಕೋಬೇಕು ನೀವು ರಾಜು ಅದ್ರಾಗ ಕೊಡ್ಬೇಕದು ಹಾಂ ಬರೀ ಇದು ಒಂದೇ ಅಲ್ಲ ಅದನ್ನು ಕೊಡಬೇಕದು ಮತ್ತು ಕ್ಲಿಯರ್ ಆಗೋದು ಹೆಂಗೆ ಅದ್ರಾಗ ಅದೇ ಸರ್ ಒಮ್ಮೆ ಆಧಾರ್ ಕಾರ್ಡ್ ರೈತರು ತರಂಗಿಲ್ಲ ಯಾರು ತರಂಗಿಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ದು ಒಬ್ಬೊಬ್ಬರು ಕೊಡ್ತಾರೆ ಸರ್ ಇಲ್ಲ ಅಂದವ್ರಿಗೆ ಇಲ್ಲ ಅಂದಾಗ ನೆಕ್ಸ್ಟ್ ನೀವು ಆಧಾರ್ ಕಾರ್ಡ್ ಯಾರು ₹60 ಕೊಡ್ಬೇಕ್ರಿ ಇನ್ನ ₹4 ಹೆಚ್ಚು ಕೊಟ್ಟಿರಿ ಮತ್ತೆ ₹6 ಈಗ ₹50 ಇಲ್ಲ ಇಲ್ಲ ಹೋಗ್ಲಿ ಇಲ್ಲ ಈ ₹270 ಹೋಗ್ಲಿ ₹4 ಏನಾಗಲ್ರಿ 300 ನೀವು ಸುಸಮದ ಅಂಗಡಿಯಾಗ ಅಡ್ಡಾಡ್ತೀವಿ ಸರ್ ಈಗ ಆಧಾರ್ ಕಾರ್ಡ್ ಕಂಪಲ್ಸರಿ ಅದಕ್ಕೆ ಗೊಬ್ಬರ ಹೆಚ್ಚಿಗೆ ತರಬೇಕು ಎಷ್ಟು ಮಾಡ್ತಾರೆ ನಾವು ರೈತರು ನಾವು ಆಯ್ತು ನೀವು ರೈತರು ಎಲ್ಲ ಸಹಕಾರ ಮಾಡ್ಬೇಕು ಮತ್ತೆ ಇನ್ನೊಂದು ಸರ್ ಅದೇ ಸುಮ್ಮನರ ನಾವೇನಂತ ರೈತರಿಗೆ ಎಕರೆಕ್ ಒಂದ್ ಚೀಲ ಯೂಸ್ ಮಾಡಿದ್ರೆ ಇಲ್ಲ ಪ್ರಾಬ್ಲಮ್ ಬರ್ತದೆ ಮತ್ತೆ ಎಷ್ಟು ಯೂಸ್ ಮಾಡ್ತೀರಿ ಸರ್ ಎದಕ್ಕದು ಭೂಮಿ ಬೆಳಿ ತಗೋದ ಅದಕ್ಕೆ ಸರ್ ನಾವು ಅಲ್ಲಿ ಇನ್ನೂ ಒಂದು ಆಗಲೇ ಒಂದು ಅಂಗಡಿಯಾಗ ಹೇಳಿದೆವು ನಾನು ಯೂರಿಯಾ ಯೂಸ್ ಮಾಡ್ರೆ ಒಂದು ಪ್ಯಾಕೆಟ್ ಬಿಡಿ ಒಂದು ಪ್ಯಾಕೆಟ್ ವೈರ್ ಹತ್ ಕೊಡ್ರಿ ಅದನ್ನ ಸಿಂಪಡಣೆ ಮಾಡಕ್ ಹೇಳ್ರಿ ಅವ್ರು ಅದೊಂದು ಹೇಳಿದ್ರಿ ಪ್ಲಸ್ ಇದೊಂದು ಅಂದ್ರೆ ಮೀನ್ ಅದು ನಮ್ಮ ಹೊಲ ಬಾದ್ ಆಗುದಲ್ಲ ಯೂರಿಯಾ ಗೊಬ್ಬರ ನೆಲಕ್ಕೆ ಕೊಡೋದ್ರಿಂದ ಹುಳ ಸಾಯ್ತಾವ ಗೊಂಜಾಳ ಮೊದಲ ಶಕ್ತಿ ಹೀರ್ತಾವ ಈ ಮ್ಯಾಗ ಎಲ್ಲಿ ಪ್ಯಾಕೆಟ್ ಏನ್ ಮಾಡ್ದತ್ ಅದು ಹೆಚ್ಚು ಮಾಡ್ದತಿ ಒಂದು ಪ್ಯಾಕೆಟ್ ಯೂರಿಯಾ ಗೊಬ್ಬರಕ್ಕಿನ್ನ ಮತ್ತೆ ನೆಲ ಬಾದ್ ಆಗಂಗಿಲ್ಲ ನಮ್ದು ಬರ್ತಾ ಬರ್ತಾ ಅದಕ್ಕೆ ಜಾಸ್ತಿ ಒಂದು ಹುಳ ಉಳಿಯಂಗಿಲ್ಲ ಏನು ಭಾಳ ಒನ್ ನಂಬರ್ ಬರ್ತೈತಿ ತಾಂತ್ರಿಕತೆಗಳು ₹200 ಈಗ ಅದ್ರಾಗ ಹೇಳಿದ್ರಲ್ಲ ಸೋಮವಾರ ಅದ್ರಾಗ ಇದನ್ನ ಜಾಸ್ತಿ ಮಾಡಿ ಇದನ್ನ ಯಾರು ಆಪರೇಟ್ ಮಾಡ್ಬೇಕಲ್ಲ ಅಂಗಡಿ ಬಾಗ್ಲಾಕು ಮಾಡ್ಲಿಲ್ಲ ಅಂದ್ರ ಅಂಗಡಿ ಬಾಗ್ಲಾಕು ಯಾವ್ದ್ರ ಔಷಧ ಕೊಟ್ರ ಹಂಗ್ರಿ ಮತ್ತೆ ಯಾವ ಔಷಧ ಮಾರಿದ್ರೆ ಏನ್ ಮಾಡೋರು ರೈತರು ಎಲ್ಲಿ ಹೋಗ್ಬೇಕು ಹಲೋ ನಮಸ್ಕಾರ ಇದು POS ನಾಗ ರಸೀದಿ ಯಾರು ಹರಿತಾರ ಮತ್ತೆ ಅಲ್ಲಿ ಕೂತ್ಯ ಯಾವಾಗ ಹರಿತೀರಿ ಬಂದ್ ಮಾಡ್ರಿ ಅಂಗಡಿ ನೀವು ಆರಾಮಾಗೋ ಮಟ್ಟ ಆರಾಮಾದ್ಮೇಲೆ ಅಂಗಡಿ ತೆಗೀರಿ ಬಂದ್ ಮಾಡ್ರಿ ಬಂದ್ ಮಾಡ್ರಿ ನೀವು ಆರಾಮಾಗಿ ಏನು ರಸೀದಿ ಹರಿಯಕ್ಕೆ ಬರ್ತಿಲ್ಲ ಅವಾಗ ಬಂದು ಓಪನ್ ಮಾಡ್ರಿ ಬಂದ್ ಮಾಡ್ರಿ ಅಂಗಡಿ ಬಂದ್ ಮಾಡ್ರಿ ಇದು ಬಂದ್ ಕೂಡಲೇ ನೀವು ಬಂದ್ ಕೂಡಲೇ ಈ ಪಾಸ್ ಮಷೀನಾಗ ಏನು ಸ್ಟಾಕ್ ಅದ ನಮ್ಮ ಪುರೋಹಿತ ಅವ್ರು ಬರ್ತಾರೆ ಅವ್ರ ಕೈಯಾಗ ಕೊಡ್ರಿ ಅದ ಈಗ ನೀವು ಇರ್ಲಿಕ್ಕಂದ್ರೆ ಅಂಗಡಿ ಬಂದ್ ಮಾಡ್ರಿ ಮತ್ತೆ ರಸೀದಿ ಕೊಡ್ಲಿಕ್ಕಂದ್ರೆ ನೀವೇ ಇರ್ಬೇಕು ಅವ್ರಿಗೆ ಆರಾಮಿಲ್ಲ ಪಾಪ ನಾವು ಭಾಳ ಡಿಸ್ಟರ್ಬ್ ಮಾಡೋದು ಬೇಡ ನಮ್ದು ಯಾರು ಇರ್ತದೆ ತಮ್ಮ ನಮ್ಮ ರೈತರು ಸರ್ ಸಾಕಾರ ರೈತರು ಏನೋ ಪ್ರಾಬ್ಲಮ್ ಇಲ್ಲ ಸರ್ ಸರ್ವಿಸ್ ಅಂಗಡಿ ಬರೀ ಯೂರಿಯಾ ಐತ್ರಿ ಸ್ಟಾಕ್ ಒಂದು ಗಾಡಿ ಬರಕ ಸೋಮ ಗಾಡಿ ಕೊಟ್ಬಿಡಿ ಒಂದು ಕಾಲ ತಂಬಿ ಇಡ್ತಾರೆ
ಹಾಕಿನ ಸರ್ ವರ್ಷ ಲಿಂಕ್ ಅದು ಯಾವ ಕೊಡಾಕತ್ತಿಲ್ಲೇನ್ರಿ? ಇಲ್ಲ ಒಂದು ಚೀಲ ಇವ್ರೆ ಒಬ್ಬರಿಗೆ ಎರಡು ಕೊಟ್ಟವ್ರೆ ಹೌದು ಬರೀ ಒಬ್ಬರಿಗೆ ಎರಡು ಚೀಲ ಅವರು ಒಟ್ಟು ಕೊಟ್ಬಿಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಮಗ ತ್ರಾಸ್ನಾಗ ಅದಾರ ಇವರೇ ಸಪ್ಲೈ ಮಾಡತ್ತೇಳಿ ಗೌರ್ಮೆಂಟ್ಕ ಅದಕ್ಕೆ ಗೌರ್ಮೆಂಟ್ ಇವರೇ ಸಪ್ಲೈ ಮಾಡತ್ತೇಳಿ ಏನು ಬೇಡ ಹಂಗ ಹೋಯ್ತು ಹೇಳ್ರಿ ಲಿಂಕ್ ಹತ್ತಾರ ಅವ್ರು ಏನಾರಪ್ಪ ಅಂದ್ರೆ ಒಂದು ಯೂರಿಯಾ ಪ್ಯಾಕೆಟ್ ತಗೊಂಡ್ರೆ ಇನ್ನು ಸೆಟ್ರೈಟ್ ಅದು ನೀವು ಕೊಡಬಾಡ್ರಿ ಈ ಸಬ್ಸಿಡೈಸ್ಡ್ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡೈಸ್ಡ್ ಪ್ರಾಡಕ್ಟ್ಸ್ ಏನದಾವು ಫರ್ಟಿಲೈಸರ್ಸ್ ಇವು ಇಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ನಾಗ ಬರ್ತಾವ. ಅದು ಏನು ಗೌರ್ಮೆಂಟ್ ಸಬ್ಸಿಡಿ ಬರ್ತಿರ್ತದೆ ಆ ಪ್ರಾಡಕ್ಟ್ಗಳಿಗೆ ಬೇರೆ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಇನ್ನಿತರ ಪ್ರಾಡಕ್ಟ್ಗಳನ್ನು ಲಿಂಕ್ ಮಾಡಬಾರ್ದು ಅಂತ ಐತಿ. ಅದನ್ನ ನೀವು ಕೊಡಬೇಡ್ರಿ. ರಸಗೊಬ್ಬರ ಎಲ್ಲಾ ರಸಗೊಬ್ಬರ ಮಾರಾಟಗಾರರು ಎಲ್ಲಾರು ನೀವು ಪ್ರಧಾನಮಂತ್ರಿ ಕೃಷಿ ಸಮೃದ್ಧಿ ಏನದಲ್ಲ PMKSK ಒಳಗದಿರಲ್ಲ, ನೀವು ಎಲ್ಲಾ ರೈತರಿಗೆ ತಿಳುವಳಿಕೆ ಹೇಳ್ಬೇಕಂತ ಐತಿ. ಹೇಳಕತ್ತೀನಲ್ಲ, ಎಲ್ಲಾ ರೈತರಿಗೆ ತಾಂತ್ರಿಕ ಮಾಹಿತಿ ನೀಡಬೇಕು. ಯಾವ ಬೆಳೆಗೆ ಏನು ಗೊಬ್ಬರ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಇದರ ಸ್ಟೇಜ್ ನಲ್ಲಿ ಕೊಡಬೇಕು ಎಲ್ಲ ಅದ. ಅದಕ್ಕೆ ನೀವು ತಿಳುವಳಿಕೆ ಹೇಳಿ ರೈತರಿಗೆ ಕೊಡ್ರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾನು ಪ್ರಮೋಟ್ ಮಾಡ್ರಿ. ಮೇಲುಗೊಬ್ಬರವಾಗಿ ಇದು ಮೇಲುಗೊಬ್ಬರವಾಗಿ ಮಾತ್ರ, ಬೇಸಲ್ ಡೋಸ್ ಅಲ್ಲ. ಮೇಲುಗೊಬ್ಬರವಾಗಿ ಮಾತ್ರ ಏನ್ ಡೋಸೇಜ್ ಕರೆಕ್ಟ್ ಹಾಕಿ ಡೋಸೇಜ್ ಹೇಳ್ರಿ. ಯಾವ ಟೈಮ್ನಾಗ ಸ್ಪ್ರೇ ಮಾಡ್ಬೇಕು ಅನ್ನೋದು ಹೇಳ್ರಿ. ಇದು ಹೇಳಿದ್ರೆ ರಿಸಲ್ಟ್ ಚಲೋ ಬರ್ತ. ಇವ್ರದ್ದು ಜೈ ಕಿಸಾನ್ ಅವರು ಇಫ್ಕೋದ್ ಹೇಳಿದ್ರು. ಇದು ಜೈ ಕಿಸಾನ್ ಇವ್ರದ್ದು ರೆಕಮೆಂಡೇಶನ್, ಇವ್ರ ಕಾನ್ಸಂಟ್ರೇಷನ್ ಬೇರೆ ಇರ್ತದ. ಇವರು ಇಲ್ಲಿ 2 to 4 ml ಅದ. ನೀವು 2 ರಿಂದ 4 ml ಹಾಕ್ಬೋದು. ಇದ್ರಾಗ ಇರ್ತದ 2 ml ಇದು ಅಷ್ಟೇ. ಪೂರ್ತಿ ಕೆಂಪ್ ಆದವ್ರು ತಂಪಾಗವ್ರು ಇದನ್ನ ಯೂಸ್ ಮಾಡಿರ್ಬೇಕಲ್ಲ. ಇದು 2 to 3 ml ಒಂದು 10-15 ಬಾಟ್ಲಿ ಕೊಟ್ಟೆ ನೋಡ್ರಿ. ರೈತರಿಗೆ ಒಟ್ಟ ನಿಮ್ದು ಜವಾಬ್ದಾರಿ ಅದ, ನಮ್ದು ಜವಾಬ್ದಾರಿ ಐತಿ, ಎಲ್ಲಾರ್ದು ಐತಿ. ರೈತರು ಮುಗ್ದಿರ್ತಾರ, ತಿಳುವಳಿಕೆ ಇರಂಗಿಲ್ಲ. ಒಟ್ಟು ಬೆಳೆ ನಮಗ್ ಕರ್ರ ಕಾಣ್ಬೇಕು, ಬೆಳೆ ಕರ್ರ ಕಾಣ್ಬೇಕು. ನೀವ್ ಏನಾರ ಮಾಡ್ರಿ, ಕರ್ರ ಕಾಣಕ್ ಏನ್ ಮಾಡ್ಬೇಕು, ತಲೆಯಾಗ ಇಟ್ಕೊಂಡ್ ಬರ್ತಾರ. ಒಮ್ಮೆ ಮಳೆ ಆದಿದ್ದಕ್ಕೆ ಎಲ್ಲಾ ರೈತರು ಒಟ್ಟಿಗೆ ಬರಾಕತ್ಯಾರ. ಇಲ್ಲಿಂದ ಏನ್ ಕೊರತೆ ಆಗ್ತಿರ್ಲಿಲ್ಲ, ಸರಿಯಾಗಿ ಹೇಳ್ಕೊಡ್ತಾರ. ಬರ್ತದ್ರಿ, ಮತ್ತೆ ರೆಗ್ಯುಲರ್ ಬರ್ತದ. ಇವ್ರದ್ದು ಎಳೆವ ಈಗ ಬಲ್ಲಾರ್ದು ಎಲ್ಲಾ ಅಂಗಡಿಗಳಿಗೆ ಬರ್ದು ಕೊಟ್ಟೇವ್ ನಾವು. ಎಲ್ಲ ಕೊಡ್ಸಿವಲ್ಲ, ಎಲ್ಲಿ ಕೊಡ್ಸಿವಿ ಎಲ್ಲ ಕಡೆ ಬಂದದಲ್ಲ. ರೈತರು ಒಮ್ಮೆ ಹೋಗೋಣ ಹಂಗಾಗ್ಯದ. ನಾವು ಈ ಪರಿಸ್ಥಿತಿ ಇರ್ಲಾರ್ದಾಗ ಒಮ್ಮೆ ಹೋಗ್ತಿರ್ಲಿಲ್ಲ. ನಾವ್ ಇವತ್ ನಾ ಹೋಗ್ತಿದ್ದೆ, ನಾಳೆಗೆ ಸೋಮವಾರ, ನಾಡ್ದು ನೀವು ಹಿಂಗ್ ಹೋಗ್ತಿದ್ರಲ್ಲ. ಹೇಳಿದೆ ನಾನು, ಈಗ ಮಳೆಯಾಗಿ ರೋಡ್ ಇನ್ನೊಂದು ಮುಖಾಂತರ ಬರಾಕ ಲೇಟ್ ಆಗ್ಯಾವ. ಅದೊಂದು. ಆಮೇಲೆ ಈ ರೇಕ್ ಮುಖಾಂತರ ತರ್ಸಾಕೈತಿ, ರೇಕ್ ಮುಖಾಂತರ ಬರಾಕೈತದ. ಅದೇ ಏನ್ ಸಪ್ಲೈ ಆಗ್ಬೇಕು ಇಲ್ಲ. ಆದ್ರೆ ಈ ಪಾಸ್ನ್ಯಾಗ ಮಾತ್ರ ನೀವು ಏನ್ ಹಿಂಗ್ 0 ಇಟ್ಟಿರಲ್ಲ, ಇದೇ ಎಲ್ಲರಿಗೂ ಹಾಕಿರ್ಬಾರ್ದು. ಬಿಲ್ ಕಂಪಲ್ಸರಿ. ಇವ್ರ ಅಂಗಡಿ ದಿವಸ ಬಂದಾರ, ನಮ್ ಟೀಮ್ ದಿನ ಬಂದಾರೆ, ದಿವಸ ಬಂದಾರ. ಟೀಮ್ ಅದದು ದಿವಸ ವಿಸಿಟ್ ಕೊಡಕತ್ತಾರ. ದಿವಸ ವಿಸಿಟ್ ಕೊಡಕ್ಕೆ ಎಲ್ಲ ಲೈಸೆನ್ಸ್ ಇರ್ತಾವ, ಎಲ್ಲ ಕಂಪಲ್ಸರಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು
ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.